ದಾವಣಗೆರೆದ ದಕ್ಷಿಣ ಟಿಕೆಟ್ ಸಮರ್ಥಿಗೆ ಸಿಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಉಮೇಶ್ ಅವರಿಗೆ ಮಣೆಯನ್ನ ಹಾಕಲಾಗುತ್ತಾ? ಕಾಂಗ್ರೆಸ್ನಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಯಾವುದೇ ಕ್ಷಣದಲ್ಲಾದರೂ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಬಹುದು. ಇನ್ನು ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಈ ಎರಡೂ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗುತ್ತೆ. ಬಾಗಲಕೋಟೆಯಲ್ಲಿ ಟಿಕೆಟ್ ರೇಸ್ನಲ್ಲಿ ಮೇಟಿಯವರ ಮಕ್ಕಳಿದ್ದಾರೆ. ಮಲ್ಲಿಕಾರ್ಜುನ ಮೇಟಿ, ಮಹಾದೇವಿ ಟಿಕೆಟ್ಗಾಗಿ ಕಸರತ್ತನ್ನು ಮಾಡಿದ್ದಾರೆ. ಯಾರಿಗೆ ಟಿಕೆಟ್ ಫೈನಲ್ ಆಗಿದೆ ಅನ್ನೋ ಕುತೂಹಲ ಇತ್ತು. ಸದ್ಯದ ಮಾಹಿತಿಯ ಪ್ರಕಾರ ನಿನ್ನೆ ಸರಣಿ ಸಭೆಗಳನ್ನು ಮಾಡಲಾಗಿತ್ತು. ಮೇಟಿಯವರ ಕಿರಿಯ ಪುತ್ರ ಹಾಗೆಯೇ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಮಾಹಿತಿಯನ್ನ ಪಡಿತೀವಿ. ಇನ್ನು ಸದ್ಯಕ್ಕೆ ಈ ಮಿನಿ ಮಹಾಯುದ್ಧ ಯಾರು ಗೆಲ್ತಾರೆ ಅನ್ನೋ ಕುತೂಹಲದ ನಡುವೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದೇ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಇವತ್ತು. ದಾವಣಗೆರೆ ದಕ್ಷಿಣ ಉಪಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಟಿಕೆಟ್ ಅನ್ನು ಪಡೆಯಲು ಮುಸ್ಲಿಂ ಮುಖಂಡರ ಪೈಪೋಟಿ. ಸಂಜೆ ಮುಸ್ಲಿಂ ಸಮುದಾಯದಿಂದ ಮಹತ್ವದ ಸಭೆ ನಡೆಯುವ ಸಾಧ್ಯತೆ ಇದೆ. 30 ವರ್ಷಗಳಿಂದ ಶಾಮನೂರು ಕುಟುಂಬಕ್ಕೆ ಮತದಾನ. ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಆಗ್ರಹ ಇದೆ. ಟಿಕೆಟ್ ಸಮರ್ಥ ಪಾಲಾಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಪಕ್ಷಕ್ಕಿಂತ ಸಮಾಜ ಮುಖ್ಯ ಎಂದಿರುವ ಅಮಾನುಲ್ಲಾ ಖಾನ್ ಸಮಾಜದ ಹಿತದೃಷ್ಟಿಯಿಂದ ಸಭೆಗೆ ಮುಂದಾಗಿದ್ದೇವೆ ಸಭೆ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಯಾಕೆ ಮಾತಾಡಿದ್ದೇನೆ ಅಂತ ಹೇಳಿದರೆ, ನಾವು 30 ವರ್ಷದಿಂದ ನಿರಂತರವಾಗಿ ಈ ಸಮಾಜದ ಮತಗಳನ್ನು ಆ ಒಂದು ಕುಟುಂಬಕ್ಕೆ ನೀಡಿ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಸಾಮಾಜಿಕ ನ್ಯಾಯ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಜಾತ್ಯತೀತ ಜನತಾದಳ ಪಕ್ಷದ ಒಬ್ಬ ಸದಸ್ಯನಾಗಿ ನನ್ನ ಸಮಾಜಕ್ಕೆ ನ್ಯಾಯ ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಏನು ಜನರಲ್ಲಿ ಅಂಧಕಾರ ಇದೆ ರಾಜಕೀಯವಾಗಿ, ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ರಾಜಕೀಯದಲ್ಲಿ ಇವರಿಗೆ ಮಾಡಿದ್ದಾರೆ, ಅದನ್ನು ತೆರೆಯುವಂಥ ಕೆಲಸ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ. ಮೇಟಿಯವರ ಕಿರಿಯ ಪುತ್ರ ಶಾಮನೂರು ಅವರ ಮೊಮ್ಮಗನಿಗೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ಒಂದು ನಿರ್ಧಾರ, ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ಧಾರ ಯಾವ ರೀತಿಯಾಗಿ ಅಲ್ಲಿ ಒಂದು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಥವಾ ವಿರೋಧಗಳಿಗೆ ಕಾರಣ ಆಗಬಹುದು ಅಂತ ಹೇಳಿ. ಮಧುಶ್ರೀ, ನೀವು ಹೇಳಿದಂತೆ ಈಗಾಗಲೇ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏನು ಶಾಮನೂರು ಶಿವಶಂಕರಪ್ಪ ಮೊಮ್ಮಗರಾದಂಥ ಏನು ಸಮರ್ಥ ಶಾಮನೂರವರಿಗೆ ಟಿಕೆಟನ್ನು ಘೋಷಣೆ ಮಾಡಿರ್ತಕ್ಕಂಥ, ಇನ್ನೂ ಅಧಿಕೃತವಾಗಿ ಏನು ಘೋಷಣೆ ಒಂದೇ ಬಾಕಿ ಇರ್ತಕ್ಕಂಥ ಕಾರಣ ಅಂದರೆ ಕಾಂಗ್ರೆಸ್ನ ಅಧಿಕೃತ ಗ್ರೂಪ್ನಲ್ಲಿ ಏನು ನಾಳೆ ಸೋಮವಾರ ನಾಮಪತ್ರ ಸಲ್ಲಿಕೆ ಆಗಲಿದ್ದು ಬಿಫಾರ್ಮನ್ನು ನೀಡಲಾಗಿದೆ. ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರು ಕೂಡ ನಾಮಪತ್ರ ಸಲ್ಲಿಕೆಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕಾಂಗ್ರೆಸ್ ಗ್ರೂಪ್ನಲ್ಲಿ ಅವರೇ ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇದು ಸಂಪೂರ್ಣವಾಗಿ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥದ್ದು. ಸುಮಾರು 6 ಚುನಾವಣೆಗಳಾಗಿರ್ತಕ್ಕಂಥದ್ದು. ಏನು ಮೊದಲು ದಾವಣಗೆರೆ ಕ್ಷೇತ್ರ ಇತ್ತು, ಅದಾದ ನಂತರ ದಾವಣಗೆರೆ 2008ರಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಯಿತು. ಈ 6 ಚುನಾವಣೆಯಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪರು 5 ಚುನಾವಣೆಯಲ್ಲಿ 6 ಸರ ಗೆದ್ದು ಕೊಟ್ಟರೆ ಅದರಲ್ಲಿ 1 ಸರ ಏನು SS ಮಲ್ಲಿಕಾರ್ಜುನ ಅವರ ಪುತ್ರ ಅವರು ಗೆದ್ದಿರ್ತಕ್ಕಂಥದ್ದು. ಈಗ ಅವರ ಮಗ ತಾತ ಮತ್ತು ಅವರ ಅಪ್ಪನ ನಂತರ ಅವರ ಮೊಮ್ಮಗ ಅಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಿಂದೆಂದೂ ಕಾಣದ ರೀತಿಯಲ್ಲಿ ಈ ಸಲ ಅಲ್ಪಸಂಖ್ಯಾತರ ಒಂದು ಆಕ್ರೋಶ ವ್ಯಕ್ತವಾಗಿತ್ತು. ಬಹುಸಂಖ್ಯಾತರು ಏನು ಅಲ್ಪಸಂಖ್ಯಾತರು ಅದಕ್ಕೆ ಹೆಚ್ಚಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ನಮಗೆ ಟಿಕೆಟ್ ಅನ್ನು ಕೊಡಿ ಎಂಬತಕ್ಕಂಥ ಒಂದು ವಾದವನ್ನು ಹೈಕಮಾಂಡ್ ವರೆಗೆ ಕೂಡ 5-6 ಜನ ಆಕಾಂಕ್ಷಿಗಳಿದ್ರು. ಇದರ ಫಲವಾಗಿ ನಿನ್ನೆ ಕೂಡ ಏನು ಸಾದಿಕ್ ಪೈಲ್ವಾನ್ ಆಗಿರ್ಬೋದು, ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಮತ್ತು ಏನು ಬಹುತೇಕವಾಗಿ ಖಾಲಿದ್ ಆಗಿರ್ಬೋದು, ಇವರೆಲ್ಲ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು. ಇದರಲ್ಲಿ ಸಾದಿಕ್ ಪೈಲ್ವಾನ್ ಕೂಡ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಇವತ್ತು ಸಂಜೆ ಅಥವಾ ಮುಸ್ಲಿಂ ಸಮಾಜದ ಮುಖಂಡರು ಸಭೆ ನಡೆಸತಕ್ಕಂಥ ಸಾಧ್ಯತೆ ಇದೆ. ಇದಾದ ನಂತರ ನಾಳೆ ಏನು ನಾಮಪತ್ರ ಸಲ್ಲಿಸುವಂಥ ಒಂದು ಕೊನೆಯ ದಿನ ಇದೆ. ಇದರಲ್ಲಿ ಯಾರ್ಯಾರು ಈಗಾಗಲೇ 2 ಏನು ಮುಸ್ಲಿಂ ಸಮಾಜದ ಮುಖಂಡರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ನಾಳೆ ಕೂಡ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸ್ತೀನಿ ಎಂಬತಕ್ಕಂಥ ಮಾತುಗಳು ಕೂಡ, ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಿಂದೆಂದೂ ಆಗದ ಒಂದು ಪ್ರಯತ್ನಗಳು ಅಲ್ಪಸಂಖ್ಯಾತರ ಸಮಾಜದಿಂದ ಆಯಿತು. ಅಲ್ಪಸಂಖ್ಯಾತರ ಮನವೊಲಿಸಿ ಈಗ ಕಾಂಗ್ರೆಸ್ಗೆ ಶಾಮನೂರು ಕುಟುಂಬಕ್ಕೆ ಟಿಕೆಟನ್ನು ನೀಡಿರ್ತಕ್ಕಂಥದ್ದು. ಸತತ 7ನೇ ಚುನಾವಣೆಯನ್ನು ಶಾಮನೂರು ಕುಟುಂಬ ಎದುರಿಸ್ತಾ ಇರ್ತಕ್ಕಂಥದ್ದು. ಇದು ಶಾಮನೂರು ಕುಟುಂಬದ ರಾಜಕೀಯ ಒಂದು ಏನು ರಾಜಕೀಯ ಪುನರುಜ್ಜೀವನದ ಏನು ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಲ್ಪಸಂಖ್ಯಾತ